ಗಿರ್ರಾಜ ಅದು ಒಂದು 6 ತಿಂಗಳಿಗೆ ಕಟಿಂಗ್ ಬಂದ್ಬಿಡ್ತದೆ. ಮಾರ್ಕೆಟ್ ಅಲ್ಲಿ ಏನ್ ಅಷ್ಟೊಂದು ಬೇಡಿಕೆ ಇಲ್ಲ ಸರ್. ಕಡಕ್ನಾಥ್ಗೂ ಬೇಡಿಕೆ ಇಲ್ಲ. ಪ್ಯೂರ್ ನಾಟಿ ಕೋಳಿಗೆ ಸರ್ ಒಳ್ಳೆ ಬೇಡಿಕೆ ಐತೆ. ಸಿಟಿನಲ್ಲೆಲ್ಲ 800 ರೂಪಾಯಿ ಕೆಜಿ ಮಾರ್ತಾವ್ರೆ. ಮಾರ್ಕೆಟ್ ಅಲ್ಲಿ ಇವಾಗ ಸರ್ ಇದು ಮಿಶ್ರ ತಳಿ ಕೋಳಿಗಳೆಲ್ಲ ಬಂದ್ಬಿಟ್ಟವೆ. ಬಾಯ್ಲರ್ ಅಲ್ಲೇನೆ ಕಲರ್ ಬಾಯ್ಲರ್ ಬಂದೈತೆ. ಅದಕ್ಕೂ ನಾಟಿ ಕೋಳಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಮತ್ತೆ ತಮಿಳ್ನಾಡು ನಾಟಿ ಕೋಳಿ ಅಂತ ಬರ್ತದೆ, ಅದೆಲ್ಲ 3 ತಿಂಗಳಿಗೆಲ್ಲಾನು ಸರ್ ಅವರು ಕಟಿಂಗಿಗೆ ಕೊಟ್ಬಿಡ್ತಾರೆ. ಆದ್ರೂ ಸರ್ ಅವು ನಾಟಿ ಕೋಳಿ ಅಂತ ಕೊಡ್ತಾರೆ, ರುಚಿ ಇರಲ್ಲ ಸರ್. 8 ತಿಂಗಳು ಅಥವಾ 1 ವರ್ಷ ನೀವು ಪ್ರಾಯೋಗಿಕವಾಗಿ ಸಾಕಿ ನೀವು ಕಟ್ ಮಾಡಿ ತಿಂದ್ರೆ ಅದ್ರ ರುಚಿನೇ ಬೇರೆ ಸರ್. ಮಾರ್ಕೆಟ್ ಅಲ್ಲೆಲ್ಲ ಇವಾಗೆಲ್ಲ ಕಲ್ಬೇರ್ಕೆ ಕೋಳಿಗಳು ಬಂದ್ಬಿಟ್ಟವೆ. ಯಾವ್ದು ನಾಟಿ ಯಾವ್ದು ಫಾರಂ ಅನ್ನೋದೇ ಗೊತ್ತಾಗಲ್ಲ. ಒಟ್ಟಾರೆ ಸರ್ 1 ವರ್ಷ ಸಾಕೋವರೆಗೂ ಈ ನಾಟಿ ಕೋಳಿ ಅನುಭವ ಬರಲ್ಲ. 1 ವರ್ಷ ಸಾಕ್ಬೇಕು, ಮೊಟ್ಟೆ ಇಡಿಸ್ಬೇಕು, ಆ ಕೋಳಿ ತಿನ್ಬೇಕು. ಅವಾಗ್ಲೇನೆ ಸರ್ ಇದು ಈ ಪ್ಯೂರ್ ನಾಟಿ ಅಂತ ನಾವು ಕಂಡುಹಿಡಿಯಕ್ಕಾಗೋದು. ಅಂದ್ರೆ ಸ್ಟಾರ್ಟಿಂಗ್ ಮಾಡೋರು ಚಿಕ್ಕದ್ರಿಂದನೇ ಸ್ಟಾರ್ಟಿಂಗ್ ಮಾಡೋರು ಸರ್ ಒಂದ್ 10 ನಾಟಿ ಕೋಳಿ 1-2 ಹುಂಜ ತಂದು ಮೊಟ್ಟೆ ಇಡಿಸ್ಕೊಂಡು, ನೀವೇನೆ ಸರ್ ಹಿಂದಿನ ಕಾಲದಲ್ಲಿ ಬುಟ್ಟಿನಲ್ಲಿ ಕಾವ್ಯ ಹಾಕ್ಸ್ತಿದ್ರಲ್ಲ, ಆ ತರ ಹಾಕೊಂಡು ಸಾಕಿರೂ ಸರ್ ಒಳ್ಳೇದು.